ಇನ್ನು ಖಾಕಿ ಪಡೆಗೆ ಡಿಜಿಐಜಿಪಿ ಅಲೋಕ್ ಮೋಹನ್ ಬಂಪರ್ ಗಿಫ್ಟ್ ಅನ್ನು ಕೊಡುತ್ತಿದ್ದಾರೆ. ಇನ್ನು ಮುಂದೆ ಹುಟ್ಟುಹಬ್ಬ ಮತ್ತು ಮದುವೆ ವಾರ್ಷಿಕೋತ್ಸವಕ್ಕೆ ಸಿಗಲಿದೆ ರಜೆ. ಡಿಜಿಐಜಿಪಿ ಅಲೋಕ್ ಮೋಹನ್ ಅವರಿಂದ ಖಾಕಿಗೆ ಸ್ಪೆಷಲ್ ಬಂಪರ್ ಗಿಫ್ಟ್. ಪೊಲೀಸ್ ಸಿಬ್ಬಂದಿಗೆ ಖುಷಿಗಾಗಿ ಮಹತ್ವದ ಆದೇಶ. 24 ಗಂಟೆ ಖಾಕಿ ತೊಟ್ಟು ಕೆಲಸದಲ್ಲೇ ಇರ್ತಾರೆ ಪಾಪ ಪೊಲೀಸ್ನವರು. ಅವರಿಗೂ ಒಂದು ಖಾಸಗಿ ಬದುಕಿದೆ, ಅವರಿಗೂ ವೈಯಕ್ತಿಕ ಎಂಜಾಯ್ಮೆಂಟ್ ಎಲ್ಲ ಮಾಡಬೇಕು, ಹೆಂಡತಿ ಮಕ್ಕಳ ಜೊತೆ ಟ್ರಿಪ್ ಹೋಗಬೇಕು, ಹೀಗೆ ನಾನಾ ಕನಸುಗಳು ಪೊಲೀಸವರಿಗೂ ಇರುತ್ತೆ. ಹಾಗೆ ಪೊಲೀಸ್ ಸಿಬ್ಬಂದಿಯ ಖುಷಿಗಾಗಿ ಮಹತ್ವದ ಆದೇಶ. ಕುಟುಂಬದವರ ಜೊತೆ ಹಬ್ಬ ಆಚರಿಸೋದಕ್ಕೆ ಸಿಬ್ಬಂದಿಗೆ ಇನ್ನೂ ಅಡ್ಡಿ ಇಲ್ಲ. ಹಗಲು ರಾತ್ರಿ ಎನ್ನದೆ ದುಡಿಯುವ ಪೊಲೀಸರ ನೆರವಿಗೆ ನಿಂತ ರಾಜ್ಯ ಸರ್ಕಾರ. ಈ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಡಿಜಿಐಜಿಪಿ ಖಡಕ್ ಆದೇಶ. ವರ್ಷಕ್ಕೆ 2 ದಿನ ಹೆಚ್ಚುವರಿ ರಜೆ ಸಿಗಲಿದೆ. ಜೀವನದ ವಿಶೇಷ ದಿನಗಳನ್ನು ಮಿಸ್ ಮಾಡಿಕೊಳ್ಳುವಂತಿಲ್ಲ. ಕೆಲಸದ ಉತ್ಸಾಹ ಹೆಚ್ಚಿಸೋದಕ್ಕೆ ಮಾಸ್ಟರ್ ಪ್ಲಾನ್ ಇದು. ಸಿಬ್ಬಂದಿಯ ಮಾನಸಿಕ ನೆಮ್ಮದಿಗೆ ಇಲಾಖೆಯಿಂದ ಬಂಪರ್ ಗಿಫ್ಟ್. ಕಾನ್ಸ್ಟೇಬಲ್ನಿಂದ ಇನ್ಸ್ಪೆಕ್ಟರ್ ವರೆಗೂ ಎಲ್ಲರಿಗೂ ಅನ್ವಯ. ತಾರತಮ್ಯವಿಲ್ಲದೆ ಸಿಗಲಿದೆ ಸಂಭ್ರಮಾಚರಣೆಯ ರಜೆ. ಇಲಾಖೆಯ ಈ ನಿರ್ಧಾರಕ್ಕೆ ರಾಜ್ಯದ ಪೊಲೀಸ್ ಪಡೆ ಫುಲ್ ಫಿದಾ ಆಗಿದೆ. ರಜೆ ಅರ್ಜಿ ಹಾಕಿದ ಕೂಡಲೇ ಮಂಜೂರಾಗುತ್ತೆ. ಅನಿವಾರ್ಯ ಪರಿಸ್ಥಿತಿ ಹೊರತುಪಡಿಸಿ ರಜೆ ನಿರಾಕರಿಸುವಂತಿಲ್ಲ ಮೇಲಾಧಿಕಾರಿಗಳು. ಸಿಬ್ಬಂದಿ ಕಲ್ಯಾಣವೇ ಮೊದಲ ಆದ್ಯತೆ ಎಂದ ಅಲೋಕ್ ಮೋಹನ್. ಜೆಂಟ್ಲ್ಮ್ಯಾನ್ ಅಲ್ವೇನ್ರಿ? ಖಾಕಿ ಪಡೆಗೆ ಡಿಜಿಐಜಿಪಿ ಅಲೋಕ್ ಮೋಹನ್ ಬಂಪರ್ ಗಿಫ್ಟ್. ಪಾಪ ನಮ್ಮ ಪೊಲೀಸ್ನವರು 24 ಗಂಟೆ ಜನಹಿತಕ್ಕಾಗಿ ಕೆಲಸ ಮಾಡ್ತಾರೆ. ಆಕ್ಸಿಡೆಂಟ್ ಆದರೆ ಅಲ್ಲಿ ಪೊಲೀಸರು ಬೇಕು, ಹೆಣ ಕಾಯಕ್ಕೂ ಪೊಲೀಸ್ನವರು ಬೇಕು, ಡೆಡ್ ಬಾಡಿ ಇರುವಂತಹ ಮೋರ್ಚರಿಯಲ್ಲೂ ಕೂಡ ಪೊಲೀಸ್ನವರು ಇರಬೇಕು. ಪೊಲೀಸರ ಭದ್ರತೆ ಇಲ್ಲದೆ ಕರ್ನಾಟಕ ಒಂದಿಂಚು ಅಲ್ಲಾಡೋದಿಲ್ಲ. ಒಂದು ದಿನ ಏನಾದರೂ ಪೊಲೀಸ್ ಸ್ಟೇಷನ್ ಬಂದ್ ಮಾಡಿ ಪೊಲೀಸವರು ಏನಾದರೂ ಸುಮ್ಮನೆ ಕೂತ್ರೆ ಪರಿಸ್ಥಿತಿ ಏನಾಗಬಹುದು? ಹೊತ್ಕೊಂಡು ಉರಿದೀತು ಬೆಂಗಳೂರು. ಈ ತರಹದ್ದೊಂದು ಜನರ ಹಿತಕ್ಕಾಗಿ ಹಗಲು ರಾತ್ರಿ ಎನ್ನದೆ ದುಡಿಯುವಂತಹ ಆ ಖಾಕಿ ಮನಸ್ಸಿಗೂ ಒಂದು ಕನಸುಗಳಿರೋದಿಲ್ವಾ? ಬರ್ತ್ಡೇ ದಿನ ಬಂದರೆ ಹೆಂಡತಿ ಮಕ್ಕಳ ಜೊತೆ ಖುಷಿಯಾಗಿ ಮನೆಯಲ್ಲಿ ಸಂಭ್ರಮ ಮಾಡಬೇಕು. ಇನ್ಸ್ಟಾಗ್ರಾಮ್ ರೀಲ್ಸ್ ಓಪನ್ ಮಾಡಿದ್ರೆ ಪ್ರತಿಯೊಬ್ಬರ ಬರ್ತ್ಡೇ ಹೆಂಗೆ ಸೆಲೆಬ್ರೇಷನ್ ಮಾಡ್ತಾರೆ. ಕೇಕ್ ತರ್ತಾರೆ, ಸುತ್ತಮುತ್ತ ಫ್ರೆಂಡ್ಸ್ಗಳು ನಿಂತ್ಕೊಂಡಿರ್ತಾರೆ, ಮಧ್ಯದಲ್ಲಿ ಒಂದು ದೊಡ್ಡ ಕೇಕ್ ಇಟ್ಟು ಅದಕ್ಕೊಂದು ಕತ್ತಿ ಒಡೆದು ಅದನ್ನು ತುಂಡು ಮಾಡಿ ಎಲ್ರಿಗೂ ಹಂಚೋ ಸಂಭ್ರಮ. ಹಾಗೇನೆ ಪೊಲೀಸ್ನವರಿಗೂ ಕೂಡ ಅದರದೇ ಆದಂತಹ ಕನಸುಗಳಿರ್ತವೆ. ಹೀಗಾಗಿ ಈ ಹಿಂದೆ ಪೊಲೀಸ್ ಅವರಿಗೆ ಈ ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೆ ರಜೆಯನ್ನು ನಿರಾಕರಿಸಲಾಗ್ತಾ ಇತ್ತು. ನಾಳೆ ಅಲ್ಲಿ ಬಂದೋಬಸ್ತ್ ಇದೆ, ನಾಳೆ ಫ್ರೀಡಮ್ ಪಾರ್ಕಿಗೆ ಹೋಗಬೇಕು, ಅಲ್ಲಿ ಬಂದೋಬಸ್ತ್ ಇದೆ, ಅಲ್ಲೇನೋ ಗಲಭೆ ಅಂತೆ ಮುನ್ಸೂಚನೆ ಇದೆ, ಅಲ್ಲಿಗೆ ಹೋಗಬೇಕು ಅಂಥೇಳಿ ಪಾಪ ಪೊಲೀಸ್ನವ್ರನ್ನೆಲ್ಲ ಓಪನ್ ಬಸ್ಸಲ್ಲಿ ಕಳಿಸ್ಕೊಡ್ತಾ ಇದ್ರು. ಅವ್ರಿಗೆ ರಜೆ ಕೊಡ್ತಿರಲಿಲ್ಲ. ಅಲೋಕ್ ಮೋಹನ್ ಈಗ ಒಂದು ಆ ಸ್ಥಾನಕ್ಕೆ ಬಂದು ಕೂತ ಮೇಲೆ ಅಲೋಕ್ ಮೋಹನ್ ಅವರಿಗೆ ಈ ತರಹದ್ದೊಂದು ಯೋಚನೆ ಬಂದುಬಿಡ್ತು. ಪಾಪ ಈ ಕೆಳ ಅಧಿಕಾರಿಗಳು, ಈ ಕೆಳ ಹಂತದ ಅಧಿಕಾರಿಗಳು ಯಾರು ಇರ್ತಾರೆ ನೋಡಿ, ಅವರಿಗೆ ರಜೆ ಕೊಡಬೇಕು. ರಜೆ ಕೊಡದಲೇ ಇದ್ದರೆ ಕಷ್ಟ ಆದೀತು. ಡಿಜಿಐಜಿಪಿ ಅಲೋಕ್ ಮೋಹನ್ ಅವರಿಂದ ಖಾಕಿಗೆ ಸ್ಪೆಷಲ್ ಗಿಫ್ಟು. ಕುಟುಂಬದವರ ಜೊತೆ ಹಬ್ಬ ಆಚರಿಸಲು ಸಿಬ್ಬಂದಿಗೆ ಇನ್ನೂ ಅಡ್ಡಿ ಇಲ್ಲ. ಹಗಲು ರಾತ್ರಿ ಎನ್ನದೆ ದುಡಿಯುವ ಪೊಲೀಸರ ನೆರವಿಗೆ ನಿಂತ ರಾಜ್ಯ ಸರ್ಕಾರ. ಈ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಡಿಜಿಐಜಿಪಿ ಖಡಕ್ ಆದೇಶ. ವರ್ಷಕ್ಕೆ 2 ದಿನ ಹೆಚ್ಚುವರಿ ರಜೆ. ಜೀವನದ ವಿಶೇಷ ದಿನಗಳನ್ನು ಮಿಸ್ ಮಾಡಿಕೊಳ್ಳುವಂತಿಲ್ಲ. ಇನ್ನು ಕೆಲಸದ ಉತ್ಸಾಹ ಹೆಚ್ಚಿಸಲು ಮಾಸ್ಟರ್ ಪ್ಲಾನ್ ಅನ್ನು ಮಾಡಲಾಗಿದೆ. ಸಿಬ್ಬಂದಿಯ ಮಾನಸಿಕ ನೆಮ್ಮದಿಗೆ ಇಲಾಖೆಯಿಂದ ಹೊಸ ಸ್ಟೆಪ್ ಇದು. ಇನ್ನು ಕಾನ್ಸ್ಟೇಬಲ್ನಿಂದ ಹಿಡಿದು ಕೇವಲ ಸಿಂಗಲ್ ಸ್ಟಾರು ಡಬಲ್ ಸ್ಟಾರು ಅಂತಲ್ಲ, ಹೆಡ್ ಕಾನ್ಸ್ಟೇಬಲ್ ಎಲ್ರಿಗೂ ಕೂಡ ದೇರ್ ಈಸ್ ನೋ ಡಿಸ್ಕ್ರಿಮಿನೇಷನ್. ಅಲ್ಲಿ ತಾರತಮ್ಯ ಇರೋದಿಲ್ಲ. ಸಂಭ್ರಮಾಚರಣೆಗೆ ಪ್ರತಿಯೊಬ್ಬರಿಗೂ ಕೂಡ ರಜೆಯನ್ನು ಕೊಡಲಾಗುತ್ತೆ. ಅನಿವಾರ್ಯ ಪರಿಸ್ಥಿತಿ ಹೊರತುಪಡಿಸಿ ರಜೆ ನಿರಾಕರಿಸುವಂತಿಲ್ಲ ಅಂತೇಳಿ ಮೇಲಾಧಿಕಾರಿಗಳಿಗೆ ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಡಲಾಗಿದೆ. ಸಿಬ್ಬಂದಿಯ ಕಲ್ಯಾಣವೇ ಮೊದಲ ಆದ್ಯತೆ ಎಂದ ಅಲೋಕ್ ಮೋಹನ್. ಒಟ್ಟಾರೆ ಕಾನ್ಸ್ಟೇಬಲ್ ಮುಖದಲ್ಲಿ ತುದಿಯಲ್ಲಿ ಒಂದು ಸಣ್ಣ ಸ್ಮೈಲ್ ಬರುತ್ತೆ ಇನ್ನು ಮುಂದೆ. ಕಾರಣ ಇದೊಂದು ಖುಷಿ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.